ಈ ಪ್ರಾಮುಖ್ಯತೆ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಶಶಾಂಕ್ ಆರಾಧ್ಯ ಅವರಿದ್ದಾರೆ, ಆಗಮ ಪ್ರವೀಣರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾವು ನಿನ್ನೆಯಿಂದಲೂ ಕೂಡ ಸಮಂತ ಅವರು ಮದುವೆ ಆಗಿದ್ದು ಖುಷಿ ಎಷ್ಟರ ಮಟ್ಟಿಗೂ ಅಭಿಮಾನಿಗಳಿಗೆ, ಅವರು ಮದುವೆ ಆಗಿರೋ ರೀತಿ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು ಅಂತ ನಾನು ಹೇಳ್ತಾ ಇದ್ದೆ. ಭೂತ ಶುದ್ಧಿ ವಿವಾಹ ಅಂತ ಅದರ ಪ್ರಾಮುಖ್ಯತೆ ಬಗ್ಗೆ ಈಗ ತಾನೇ ಮಾತಾಡ್ತಾ ಇದ್ರು ಮಂಜುನಾಥ್ ಗುರುಜಿಗಳು. ಬಟ್ ನಿಮ್ಮ ಪ್ರಕಾರ ಇದಕ್ಕಿರುವಂತಹ ಪ್ರಾಮುಖ್ಯತೆ ಏನು, ಇದಕ್ಕಿರುವಂತಹ ಮಹತ್ವ ಏನು, ಯಾಕೆ ಇದನ್ನ ಆಯ್ಕೆ ಮಾಡ್ಕೊಳ್ತಿದ್ದಾರೆ ಜನ, ಅದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಏನಾಗ್ತಾ ಇದೆ ಅಂದರೆ, ಸ್ವತಂತ್ರವಾದ ಜೀವನ ಮಾಡೋದಕ್ಕಿಂತ ಇನ್ನೊಬ್ರು ಹೇಳೋದ್ರ ಮೇಲೆ ಡಿಪೆಂಡ್ ಆಗ್ತಾ ಇರ್ತಾರೆ. ಒಂದು ಅಟ್ರಾಕ್ಷನ್ಸು, ಬೇರೆ ಬೇರೆ ಅಟ್ರಾಕ್ಷನ್ಸಲ್ಲಿ ಅವ್ರನ್ನ ತೊಗೊಂಡೋಗ್ತಾ ಇರ್ತಾರೆ. ಅದು ಮೂಲಭೂತವಾಗಿ ಇರಲ್ಲ ಅವ್ರಿಗೆ. ಏನಂದರೆ ಎಲ್ಲೋದ್ರೂ ತಮ್ಮ ಶಕ್ತಿಗಳನ್ನ ಕಳ್ಕೊತಾ ಇರ್ತಾರೆ, ಅಂದರೆ ಅವರ ವ್ಯಾಲ್ಯೂನ ಕಳ್ಕೊತಾ ಇರ್ತಾರೆ ಅಷ್ಟೇ. ಅಲ್ಲಿ ಸ್ಟ್ಯಾಂಡರ್ಡ್ ಬೇಕಂದಾಗ ಹಿಂದಿನ ಜನ ಏನು ನಮ್ಗೆ ಹೇಳ್ತಾ ಇರ್ತಾರೆ, ಒಂದು ಪದ್ಧತಿಯನ್ನು ನಾವು ಅನುಸರಿಸ್ಕೊಂಡು ಏನು ಬಂದಿದ್ದೀವೋ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಏನು ತಾಯಿ ಹೇಳಿದ್ದೇ ಸರಿ, ತಂದೆ ಹೇಳಿದ್ದೇ ಸರಿ, ಅಥವಾ ನಮ್ಮ ಅತ್ತೆ ಹೇಳ್ತಾ ಇರೋದು ಸರಿ, ಈ ಥರ ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಆ ಫಾಲೋ ಅಪ್ಪಿಂಗಲ್ಲಿ ಏನಾಗುತ್ತೆ, ನೀನು ಹಿಂಗಿದ್ರೆ ಚೆನ್ನಾಗಿರ್ತೀಯ, ನೀನು ಹಿಂಗಿದ್ರೆ ಚೆನ್ನಾಗಿರ್ತೀಯ ಅಂತ ಹೇಳ್ತಾ ಬರ್ತಾ ಇರ್ತಾರೆ. ಹೊಂದಾವಣಿಕೆಯಲ್ಲಿ ಮೂಲಭವಾಗಿ ಅವ್ರು ಏನು ಕಂಡ್ಕೋಬೇಕೋ ಅದನ್ನು ಮರ್ತು ಬಿಡ್ತಾರೆ, ವಾಸ್ತವತೆಯನ್ನೇ ಮರೀತಾರೆ. ರಿಯಾಲಿಟಿ ಏನಂದರೆ, ಮುಂದಿನ ಆಲೋಚನೆ ಇಲ್ಲದೆ ತಕ್ಷಣಕ್ಕೆ ತಗೊಳ್ತಕ್ಕಂಥ ನಿರ್ಧಾರಗಳು ಯಾವಾಗಲೂ ಡೇಂಜರು. ಅಂದರೆ ಇದು ಅಟ್ರಾಕ್ಷನಲ್ ಆಗಿರುವಂಥ ಮದುವೆ ಅಂತ ಹೇಳ್ತಿದ್ದೀರಾ? ಅಂದರೆ ಅದಕ್ಕೆ ಮಹತ್ವ, ಪ್ರಾಮುಖ್ಯತೆ, ಅಥವಾ ಅದೇ ತರ ಮದುವೆ ಆದ್ರೆ ಸತಿಪತಿಯ ಸಂಬಂಧ ಗಟ್ಟಿಯಾಗಿರುತ್ತೆ, ಆ ನಂಬಿಕೆಗಳು? ಒಂದು ಸಂಸಾರನ, ಒಂದು ಸಂಬಂಧನ ಬೆಳೆಸ್ಕೊಂಡ್ಮೇಲೆ ಉಳಿಸ್ಕೊಳ್ಳೋದಕ್ಕೆ ಯಾಕೆ ಪ್ರಯತ್ನ ಪಡಲ್ಲ? ಏನಂದ್ರೆ, ನಿಮ್ಮ ಪ್ರಕಾರ ಯಾವುದೇ ರೀತಿಯ ಮದುವೆ ಪದ್ಧತಿಗಳಾದ್ರೂ ಕೂಡ ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ, ನಮ್ಮ ಮನಸ್ಸಿನ ಮೇಲೆ, ನಮ್ಮ ಹಿಡಿತದಲ್ಲಿ ಇರುತ್ತೆ, ಪದ್ಧತಿಗಳ ಮೇಲೆ ಡಿಪೆಂಡ್ ಆಗಿರಲ್ಲ. ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆದಕ್ಕೆ ಅಲ್ಲಿ ನಿಮಗೆ ವಾಸ್ತವವಾಗಿ ಒಳ್ಳೇದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಅಂದ್ರೆ ಅವ್ರು ಹೇಳೋ ರೀತಿ ನೀತಿನ ನಾವು ಫಾಲೋ ಅಪ್ ಮಾಡ್ತಾ ಇರ್ತೀವಿ, ನಮ್ಮ ಮೈಂಡನ್ನ ಇನ್ನೊಬ್ರ ಕೈಲಿ ಕೊಟ್ಬಿಡ್ತೀವಿ, ನಮ್ಮ ಕಾನ್ಸಂಟ್ರೇಷನ್ ಹೊರಟೋಯ್ತವಾಗ ಅವ್ರು ಏನು ಹೇಳ್ತಾ ಇರ್ತಾರೆ ಅದನ್ನ ಕೇಳ್ಕೊಂಡು ಹೋಗ್ತಾ ಇರ್ತೀವಿ. ಫ್ಯಾಮಿಲಿ ಜೀವನ ಆಗೇನಂದ್ರೆ, ಈಗ ನನ್ನ ಹೆಂಡ್ತಿನೇ ಇರ್ಬೋದು, ಇನ್ನೊಬ್ರು ಏನು ಹೇಳ್ತಾರೆ ಅದನ್ನು ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಅವಾಗ ಮೂಲವಾಗಿ ನಮ್ಮ ಸ್ಥಾನಗಳನ್ನು ಕಳ್ಕೊಂತೀವಿ. ಅವಾಗ ಏನಂದ್ರೆ ಡಿವೈಡೆಂಟ್ ಇದ್ದೇ ಇರುತ್ತೆ. ಅವಾಗ ಅದನ್ನ ಬಿಟ್ಕೊಡ್ಬಾರ್ದು ಯಾವತ್ತೂ. ಆದ್ರೆ ನೀವು ಹೇಳ್ತಾ ಇರೋದು ಶಶಾಂಕ್ ಸರ್, ಅಂದ್ರೆ ಯಾವುದೇ ರೀತಿಯ ಮದುವೆ ಪದ್ಧತಿಗಳಾದ್ರೂ ಕೂಡ ಅದಕ್ಕೆ ಆದಂತಹ ವೈಶಿಷ್ಟ್ಯತೆಗಳಿರುತ್ತೆ. ಬಟ್ ಎಲ್ಲವೂ ಕೂಡ ಡಿಪೆಂಡ್ ಆಗಿರೋದು ನಮ್ಮ ಮನಸ್ಸುಗಳ ಮೇಲೆ, ನಮ್ಮ ಹಿಡಿತದಲ್ಲಿ. ಯಾವುದೇ ಪದ್ಧತಿ ಅಂದ್ರೆ, ಈಗ ಇದೇನೋ ಡಿಫ್ರೆಂಟ್ ಆಗಿದೆ ಪದ್ಧತಿ, ಇಲ್ಲಿ ಹೋಗ್ಬಿಟ್ರೆ ನಾವು ಗಟ್ಟಿಯಾಗಿದ್ಬಿಡ್ತೀವಿ, ಏನೇ ಸಮಸ್ಯೆಗಳು ಬಂದ್ರು, ಏನೇ ನಮ್ಮ ಮಧ್ಯದಲ್ಲಿ ಒಂದಷ್ಟು ಇರುಸು ಮುರುಸು ಇದ್ರೂ ಕೂಡ ಒಗ್ಗಟ್ಟಾಗಿ ಹೋಗ್ತೀವಿ ಅನ್ನೋದು ನಮ್ಮ ಮನಸ್ಸಿನ ಮೇಲೆ ಡಿಪೆಂಡ್, ಪದ್ಧತಿಯ ಮೇಲೆ ಡಿಪೆಂಡ್ ಅಲ್ಲ. ಹೇಳೋದನ್ನ ನಾನು ಕರೆಕ್ಟ್ ಮಾಡ್ತೀನಿ. ಅವ್ರು ಹೇಳ್ತಾ ಇರೋದಂತಂದ್ರೆ, ಈಗ ಆಗಿರೋಂಥ ಮದುವೆ ಆ ಪದ್ಧತಿ ಮೇಲಿರೋ ಅಟ್ರಾಕ್ಷನ್. ಅಂದ್ರೆ ಈಗ ಎಲ್ಲರೂ ನೋಡಿ ಎಲ್ಲರೂ ಕಾನ್ಸಂಟ್ರೇಟ್ ಮಾಡಿ ನೋಡ್ತಾ ಇದಾರೆ ಅಂತಂದ್ರೆ, ಆ ಲಿಂಗ ಭೈರವಿ ಆರಾಧಕರಾದ ಈ ಸಮಂತ ಆಗಿರ್ಬೋದು, ಅವರ ಈ ಪತಿ ಆಗಿರ್ಬೋದು, ಆ ಒಂದು ಮದುವೆ ಪದ್ಧತಿ ಮೇಲಿರುವಂತ ಅಟ್ರಾಕ್ಷನ್ಗೆ ಆಗಿರುವಂತದ್ದು. ಸೊ ಅದ್ರಲ್ಲಿ ಅಟ್ರಾಕ್ಷನ್ ಅನ್ನೋದಕ್ಕಿಂತ ಜಾಸ್ತಿ ನಂಬಿಕೆ ಇದೆ. ಆ ನಂಬಿಕೆ ಅನುಸಾರವಾಗಿ ಇವ್ರು ಆದ್ರೆ ಅದ್ರ ಈಗ ಒಂದು ಹೇಳಿಕೆ ಹೇಳುತ್ತೆ, ಇದು ಮದುವೆ ಆದವರು ಕೂಡ ಲಿಂಗ ಭೈರವಿ ಆರಾಧಕರು ನಾರ್ಮಲ್ ಮದುವೆ ಆದ್ರೂ ಕೂಡ ಅವರು ಮತ್ತೆ ಮದುವೆ ಆಗ್ಬೋದು ಈ ಪದ್ಧತಿ ಅನುಸಾರವಾಗಿ. ಅಷ್ಟೇ ಆದ್ರೆ ಒಂದು ಪದ್ಧತಿ ಏನಂತಂದ್ರೆ, ಆ ಸತಿಪತಿ ಆದ ನಂತರ ಹೆಣ್ಣು ಗರ್ಭಿಣಿ ಆಗಿರ್ಬಾರ್ದು, ಅದೊಂದೇ ಕಂಡೀಷನ್ಸ್. ಮರು ಮದುವೆ ಈ ಪದ್ಧತಿ ಅನುಸಾರವಾಗಿ ಲಿಂಗ ಭೈರವಿ ಆರಾಧಕರು ಈ ಒಂದು ಪಂಚಭೂತ. ಒಂದು ಎಕ್ಸಾಂಪಲ್, ಈಗ ಗಂಡ ಹೆಂಡತಿ ಸಪ್ತಪದಿ ತುಳಿದು ಅಗ್ನಿ ಸಾಕ್ಷಿ ಹಾಕಿ ತಾಳಿ ಕಟ್ಟಿರ್ತಾರೆ. ಅದಾದ ಬಳಿಕ ಕಾಲ ಭೈರವಿಯ ಆರಾಧಕರು, ನಾವು ನಂಬಿಕೆ ಇದೆ, ನಮಗೂ ಭೂತ ಶುದ್ಧಿ ವಿವಾಹದ ಪ್ರಕಾರ ಮದುವೆ ಆಗಬೇಕು ಅಂತ ಆಸೆ ಬಂದಿದೆ ಅಂತಂದ್ರೆ ಮತ್ತೊಂದ್ಸಾರಿ ಹೋಗಿ ಮದುವೆ ಆಗೋದಕ್ಕೆ ಅವಕಾಶ ಇದೆ. ಬಟ್ ಏನ್ ಕಂಡೀಷನ್ ಇದೆ ಗುರುಗಳೇ? ಇನ್ನೊಂದ್ಸಾರಿ ರಿಪೀಟ್ ಮಾಡಿ. ಇನ್ನೊಂದ್ಸಾರಿ ಮದುವೆ ಆಗಬೇಕು ಅಂದ್ರೆ ಆಗಬಹುದು, ಬಟ್ ಕಂಡೀಷನ್ಸ್ ನೋಡಿ, ಯಾರು ಸತಿಪತಿ ಈ ಲಿಂಗ ಭೈರವಿ ಆರಾಧಕರು ಅದ್ರ ಮೇಲೆ ನಂಬಿಕೆ ಇರಬೇಕು, ಆ ಪದ್ಧತಿ ಅನುಸಾರವಾಗಿ ತಂತ್ರಗಳ ಮೇಲೆ ನಂಬಿಕೆ ಇರಬೇಕು. ಅದ್ರ ಜೊತೆನಲ್ಲಿ ಗಂಡ ಹೆಂಡತಿ ವಿಶೇಷವಾಗಿ ಒಂದು ಪತ್ನಿ ಗರ್ಭಿಣಿ ಆಗಿರ್ಬಾರ್ದು. ಸೊ ಅದು ಬಹುಮುಖ್ಯ, ಯಾಕಂದ್ರೆ ಅದಕ್ಕೆ ಅದರದೇ ಆದ ಮಹತ್ವ ಇದೆ. ಹಿಂದೂ ಸನಾತನ ಪರಂಪರೆಯಲ್ಲಿ ಹಲವಾರು ಮದುವೆಗಳಲ್ಲಿ ಈ ಲಿಂಗ ಭೈರವಿ ಆರಾಧಕರ ಒಂದು ಪಂಚಭೂತ ಶುದ್ಧಿಗಳ ಒಂದು ಈ ಮದುವೆ ಏನಿದೆ, ಸೊ ಇದ್ರ ವಿಚಾರವಾಗಿ ಆ ಒಂದು ಕಂಡೀಷನ್ ಪ್ರಕಾರ ಅವರು ಮದುವೆ ಆಗ್ಬೋದು. ಅದು ಇವರು ಸರ್ ಹೇಳ್ತಾ ಇರೋದು ಒಂದು ಅಟ್ರಾಕ್ಷನ್ ಅನ್ನೋದು ಏನಂತಂದ್ರೆ, ಆ ಪದ್ಧತಿಗಿರುವಂತ ಅಟ್ರಾಕ್ಷನ್ ಅಲ್ಲಿ ಆಗಿರುವಂತದ್ದು ಮದುವೆ. ಆದ್ರೆ ಅದು ಅಟ್ರಾಕ್ಷನ್ ಅನ್ನೋದಕ್ಕಿಂತ ಅದಕ್ಕೆ ಅದರದೇ ಆದ ಮಹತ್ವ ನಾವೀಗ ಅವರ ಜಾತಕದ ಅನುಸಾರವಾಗಿ ಕೂಡ ವಿಶ್ಲೇಷಣೆ ಮಾಡಿ ತಿಳಿಸಿದ್ದೀವಿ. ನಂಬಿಕೆ ಖಂಡಿತ ಹೌದು, ನಮ್ಮ ನಂಬಿಕೆಯ ಮೇಲೆ ನಾವು ನಿಂತಿರ್ತೀವಿ ಅಂತ, ಅದರ ಪ್ರಕಾರ ಮದುವೆ ಆಗಿದ್ದು ತಪ್ಪಲ್ಲ. ಬಟ್ ಇಲ್ಲಿ ಸಮಂತ ಅವ್ರ ಮದುವೆ ಆಗಿದ್ದು ಭೂತ ಶುದ್ಧಿ ವಿವಾಹ ಇದೆಯಲ್ಲ, ಅದಕ್ಕೆ ಖಂಡಿತ ಅದು ಸಖತ್ ಪವರ್ಫುಲ್, ಅದಕ್ಕೆ ಆದಂತಹ ಒಂದಷ್ಟು ಮಹತ್ವ ಇದೆ. ಅವರ ಜಾತಕದ ಪ್ರಕಾರ ನೋಡಿದಾಗ ಆ ವಿವಾಹ ಆಗಿದ್ದೇ ಒಳ್ಳೆಯದು ಅನ್ನೋ ರೀತಿಯಲ್ಲಿ ವಿಶ್ಲೇಷಣೆಗಳು ಕೇಳೋದಕ್ಕೆ ಸಿಗ್ತಾ ಇದೆ. ಖಂಡಿತ ಹೌದು, ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ ಒಂದು ವಿವಾಹ ಪದ್ಧತಿ ಅಂದಾಗ. ಅವರವರ ಒಪಿನಿಯನ್ ಅನ್ನ ತಿಳಿಸ್ತಿದ್ದಾರೆ.